ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಅನ್ವಯ ಸ್ಮೃತಿ ಜಾಬ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ನ ತರ್ತಾ ಇದ್ದೀನಿ. ಯಾವ ರೀತಿಯಾಗಿ ಕೆಲಸ ಮಾಡಬೇಕು, ಎಜುಕೇಷನ್ ಕ್ವಾಲಿಫಿಕೇಷನ್ ಏನು, ಏನಾದರೂ ಇನ್ವೆಸ್ಟ್ಮೆಂಟ್ ಇದೆಯಾ, ಇನ್ವೆಸ್ಟ್ ಮಾಡಿಬಿಟ್ಟು ಈ ಕೆಲಸ ಮಾಡಬೇಕಾ, 100% ಸೆಕ್ಯೂರ್ ಇದೆಯಾ, ಯಾವ ಕಂಪ್ನಿ, ಪ್ರತಿಯೊಂದು ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದರೆ ಮಾತ್ರ ನಿಮಗೆ ಐಡಿಯಾ ಸಿಗುತ್ತೆ. ಓಕೆನಾ? ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಸಿಗುತ್ತೆ. ಹಾಗೆ ನೀವು ನಮ್ಮನ್ನು ಟೆಲಿಗ್ರಾಮ್ನಲ್ಲೂ ಫಾಲೋ ಮಾಡ್ಬೋದು. ಆ ಚಾನಲ್ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಒಮ್ಮೆ ಚೆಕ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಕೆಲಸ ಏನು ಅಂತ ಅಂದರೆ, ನೀವೇನಾಗಿ ವರ್ಕ್ ಮಾಡ್ತೀರಾ ಅಂದರೆ ಸೋಷಿಯಲ್ ಮೀಡಿಯಾ ಎವಾಲ್ಯೂಯೇಟರ್ ಆಗಿ ವರ್ಕ್ ಮಾಡ್ತೀರಾ. ಅಂದರೆ ಏನು? ಈಗ ಫಾರ್ ಎಕ್ಸಾಂಪಲ್ ಏನು, ಇವಾಗ ವಾಟ್ಸಪ್ಪಲ್ಲಿ ಆಗಿರ್ಬೋದು, ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು, ಯೂಟ್ಯೂಬ್ನಲ್ಲಿ ಆಗಿರ್ಬೋದು, ಏನೋ ಒಂದು ಫೇಕ್ ನ್ಯೂಸು ತುಂಬ ಎಲ್ಲ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕಡೆ ಹರಿದಾಡ್ತಾ ಇರುತ್ತೆ. ಫೇಸ್ಬುಕ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್, ವಾಟ್ಸಪ್ ಎಲ್ಲ ಏನು ಅಂತಂದರೆ ಫೇಕ್ ನ್ಯೂಸು ಹರಿದಾಡ್ತಾ ಇರುತ್ತೆ. ಆ ಫೇಕ್ ನ್ಯೂಸ್ನ ನೀವು ಏನು ಮಾಡಬೇಕು, ಟ್ರ್ಯಾಕ್ ಮಾಡಬೇಕು. ಸೊ ಈ ಒಂದು ನ್ಯೂಸು 100% ರಿಯಲ್ ಇದೆಯಾ ಅಥವಾ ಫೇಕ್ ಇದೆಯಾ ಅಂತ ನೀವೇನು ಮಾಡಬೇಕು, ಚೆಕ್ ಮಾಡಬೇಕು. ಅಕಸ್ಮಾತ್ ನೀವೇನಾದರೂ ಚೆಕ್ ಮಾಡಿದಂಥ ಒಂದು ಇನ್ಫಾರ್ಮೇಷನ್ ಅಥವಾ ಒಂದು ನ್ಯೂಸು ಫೇಕ್ ಇದೆ ಅಂತಂದರೆ ಆ ಲಿಂಕ್ನ ಕಾಪಿ ಮಾಡಿ ಸೊ ಏನು ಈ ಕಂಪ್ನಿ ಇದ್ದಾರೆ ಅವ್ರಿಗೆ ನೀವು ಸೆಂಡ್ ಮಾಡಬೇಕಾಗತ್ತೆ. ಓಕೆನಾ? ಏನು ಅಂತಂದರೆ ಇಲ್ಲಿ ನೀವೇನು ಕೆಲಸ ಮಾಡಬೇಕು ಅಂತಂದರೆ ಸುಮ್ಮನೆ ಫೇಕ್ ನ್ಯೂಸ್ ಹರಿದಾಡೋ ಅಂಥದ್ದನ್ನು ನೀವು ಆದಷ್ಟು ಕಂಟ್ರೋಲ್ ಮಾಡಬೇಕಾಗತ್ತೆ. ಅದು ನಿಮ್ಮದು ಮೇನ್ ಕೆಲಸ. ಇಲ್ಲಿ 1 ಅವರಿಗೆ $2 $3 ಕೊಡ್ತಾ ಇದ್ದಾರೆ. ಒಂದು ಅವರಿಗೆ ಏನಿಲ್ಲ ಅಂತಂದರೂ ನೀವು ₹300 ಅರ್ನ್ ಮಾಡ್ಬೋದು. ಸೊ ಅನ್ಲಿಮಿಟೆಡಾಗಿ ತುಂಬಾ ಈಸಿ ಕೆಲಸ ಇರುತ್ತೆ. ಒಂದು ದಿನದಲ್ಲಿ ಬೇಕಿದ್ರೆ ನೀವು 1000-2000 ರೂಪೀಸ್ ಕೂಡ ಅರ್ನ್ ಮಾಡ್ಬೋದು. ಓಕೆನಾ? ಅರ್ಥ ಆಯಿತು ಅಂತ ಅನ್ಕೋತೀನಿ. ಹಾಗಿದ್ರೆ ಈ ಒಂದು ಈ ಒಂದು ಕೆಲಸ ಮಾಡೋಕ್ಕೆ ಕ್ವಾಲಿಫಿಕೇಷನ್ ಏನು ಕೇಳಿದ್ದಾರೆ, ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು, ಪ್ರತಿಯೊಂದು ಡೀಟೇಲ್ಸ್ನ ನಾವಿವಾಗ ನೋಡ್ತಾ ಹೋಗೋಣ. ಸೊ ಇವಾಗ ಇಲ್ಲಿ ನಾನು ಹೇಳಿದೆ ನಿಮಗೆ ಸೋಷಿಯಲ್ ಮೀಡಿಯಾ ಎವಾಲ್ಯೂಯೇಟರ್ ಆಗಿ ವರ್ಕ್ ಮಾಡ್ತೀರಾ ಅಂತೇಳ್ಬಿಟ್ಟು. ಸೊ ಇಲ್ಲಿ ಇವಾಗ ಇದನ್ನು ನೀವು ಸಂಪೂರ್ಣವಾಗಿ ನೋಡ್ಕೋಬೋದು, ನೀವಿಲ್ಲಿ ಏನೆಲ್ಲ ಇದೆ ಅಂತ ಹೇಳ್ಬಿಟ್ಟು. ಸೊ ಎಜುಕೇಷನ್ ಕ್ವಾಲಿಫಿಕೇಷನ್ ಏನು ಕೇಳಿದ್ದಾರೆ ಅವರು ಅಂತಂದರೆ ಡಿಗ್ರಿ ಆಗಿರಬೇಕು. ಏನೇ ಡಿಗ್ರಿ ಆದವರು ಈ ಒಂದು ಕೆಲಸ ಮಾಡ್ಬೋದು. ಅಪ್ಲೈ ಫಾರ್ ದಿಸ್ ಜಾಬ್ ಅಂತ ಇದೆಯಲ್ಲ, ಅದ್ರ ಮೇಲೆ ನಾವೀಗ ಕ್ಲಿಕ್ ಮಾಡಿದ ತಕ್ಷಣವೇ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ನಿಮ್ಮ ಒಂದು ರೆಸ್ಯೂಮ್ನ ಅಟ್ಯಾಚ್ ಮಾಡಿ ಕಳಿಸ್ಬೇಕು. ಫುಲ್ ನೇಮ್ ಮತ್ತು ಇಮೇಲ್ ID ಹಾಕಿ, ಫೋನ್ ನಂಬರ್ ಹಾಕಿ, ಕರೆಂಟ್ ಲೊಕೇಶನ್, ನೀವು ಇರ್ತಕ್ಕಂಥ ಲೊಕೇಶನ್ ನೇಮ್ನ ಹಾಕಬೇಕು. ಏನಾದರೂ ಎಕ್ಸ್ಪೀರಿಯನ್ಸ್ ಪರ್ಸನ್ ಇದ್ದರೆ ಕಂಪ್ನಿ ನೇಮ್ ಹಾಕಿ. ನಿಮ್ಮ ಹತ್ರ ಏನಾದರೂ ಲಿಂಕ್ಡ್ಇನ್, ಫೇಸ್ಬುಕ್ URL ಇತ್ತು ಅಂತಂದರೆ ಹಾಕಿ. ಓಕೆನಾ? ಇನ್ ವಿಚ್ ಕಂಟ್ರಿ ಯು ಬಾರ್ನ್ ಅಂತ ಇದೆ, ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇನ್ ವಿಚ್ ಕಂಟ್ರಿ ಆರ್ ಯು ಕರೆಂಟ್ಲಿ ರಿಸೈಡಿಂಗ್ ಅಂತ ಇದೆ, ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇನ್ ವಿಚ್ US ಸ್ಟೇಟ್ ಆರ್ ಯು ಕರೆಂಟ್ಲಿ ರಿಸೈಡಿಂಗ್ ಇಫ್ ಅಪ್ಲಿಕೇಬಲ್ ಅಂತ ಇದೆ. ಸೊ ನಮಗೆ ನಾಟ್ ಅಪ್ಲಿಕೇಬಲ್ಲು NA ಅಂತ ಹಾಕೋಣ. ಪ್ರೈಮರಿ ಲ್ಯಾಂಗ್ವೇಜ್ ಸ್ಪೋಕನ್ಗೆ ನಾವು ಇಲ್ಲಿ ಹಿಂದಿನ ಸೆಲೆಕ್ಟ್ ಮಾಡಿಕೊಂಡ್ರೆ ನಮಗೆ ಆಪರ್ಚುನಿಟಿ ತುಂಬಾ ಇರುತ್ತೆ. ಆಲ್ಮೋಸ್ಟ್ ಎಲ್ರಿಗೂ ಕೂಡ ಹಿಂದಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಯಾರಿಗೆಲ್ಲ ಹಿಂದಿ ಚೆನ್ನಾಗಿ ಬರುತ್ತೆ ಅವರು ಈ ಒಂದು ಜಾಬ್ಗೆ ಅಪ್ಲೈ ಮಾಡಿ. ಓಕೆನಾ? ಇಲ್ಲಿ ನೋಡ್ಕೋಬೋದು. ಸೊ ಹಿಂದಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಡಿಷ್ನಲ್ ಲ್ಯಾಂಗ್ವೇಜು ಇಲ್ಲಿ ನೀವು ಇಂಗ್ಲೀಷ್, ಕನ್ನಡ ಯಾವ್ದು ಬೇಕಾದರೂ ಸೆಲೆಕ್ಟ್ ಮಾಡ್ಕೋಬೋದು. ಹೈಯೆಸ್ಟ್ ಎಜುಕೇಷನ್ ಕ್ವಾಲಿಫಿಕೇಷನ್ನ ಇಲ್ಲಿ ನೋಡಿಕೊಂಡು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಡಿಸೈರ್ಡ್ ಪೇ ರೇಟ್ ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ನೀವು ಲೆಸ್ ದ್ಯಾನ್ $11 per hour ಅಂತ ತೊಗೊಳ್ಳೋಣ. ಯಾಕಂತ ಅಂದರೆ ಅವರು ಮೆನ್ಷನ್ ಮಾಡಿರೋ ಅಂಥದ್ದನ್ನೇ 1 ಅವರಿಗೆ $3 ಕೊಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು. ಹಾಗಾಗಿ ನಿಮಗೆ ಕೆಲಸ ಬೇಕು ಅಂತಂದರೆ ಲೆಸ್ ದ್ಯಾನ್ ಅಂತಲೇ ಹಾಕ್ಕೊಳ್ಳಿ. ಅವೈಲಬಲ್ ಅವರ್ಸ್ ಟು ವರ್ಕ್ ಪರ್ ವೀಕ್ ಅಂತ ಇದೆ. ಸೊ ಒಂದು ವಾರದಲ್ಲಿ ಎಷ್ಟು ಅವರ್ ನೀವು ವರ್ಕ್ ಮಾಡ್ತೀರಂದರೆ ಈಸಿಯಾಗಿ ನೀವು 6 ರಿಂದ 7 ಅವರ್ ವರ್ಕ್ ಮಾಡ್ಕೋಬೋದು. ಜಸ್ಟ್ 6 ಅವರ್ಸ್ ಅಂತ ಕೊಡಿ. ಅಡಿಷ್ನಲ್ ಇನ್ಫಾರ್ಮೇಷನ್ನ ಇದರಲ್ಲಿ ಕವರ್ ಲೆಟರ್ನ ಹಾಕಿ. ಕವರ್ ಲೆಟರು ಗೂಗಲಲ್ಲಿ ಸರ್ಚ್ ಮಾಡಿಬಿಟ್ಟು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ? ಇಲ್ಲಿ ನೋಡಿಕೊಂಡು ಜೆಂಡರ್ ಸೆಲೆಕ್ಟ್ ಮಾಡ್ಕೊಳ್ಳಿ, ರೇಸ್ ಸೆಲೆಕ್ಟ್ ಮಾಡ್ಕೊಳ್ಳಿ, ವೆಟರ್ನ್ ಸ್ಟೇಟಸ್ ಸೆಲೆಕ್ಟ್ ಮಾಡಿಕೊಂಡು SI ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಜೆಂಡರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ರೇಸ್ನಲ್ಲಿ ಸೊ ಇಲ್ಲಿ ಏಷ್ಯನ್ ಅಂತ ಬರುತ್ತೆ. ಡಿಕ್ಲೈನ್ ಟು ಸೆಲ್ಫ್ ಐಡೆಂಟಿಫೈನ ಸೆಲೆಕ್ಟ್ ಮಾಡ್ಕೊಳ್ಳಿ. ವೆಟರ್ನ್ ಸ್ಟೇಟಸಲ್ಲಿ ಸೊ ಡಿಕ್ಲೈನ್ ಟು ಸೆಲ್ಫ್ ಸ್ಟೇಟಸ್ ಅಂತ ಹಾಕಿ. ಸೊ SIM ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿದರೆ ಈ ಒಂದು ಜಾಬ್ಗೆ
ಜಾಬ್ ಪೋಸ್ಟಿಗೆ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡ್ದಂಗೆ ಆಗುತ್ತೆ, ಸೆಂಡ್ ಮಾಡ್ದಂಗೆ ಆಗುತ್ತೆ. ಕಂಪ್ನಿಯವರು ಈ ಒಂದು ನಿಮ್ಮ ಒಂದು ರೆಸ್ಯೂಮ್ನ ಚೆಕ್ ಮಾಡ್ತಾರೆ. ಸೊ ಸೂಟಬಲ್ ಇತ್ತು ಅಂತಂದರೆ ಕಾಲ್ ಮಾಡ್ತಾರೆ. ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಅಂತಂದರೆ ಸಿಂಪ್ಲಿ ನೀವು ಗೂಗಲಲ್ಲಿ ಕ್ರೌಡ್ಜನ್ ಬೈ ಅಪೆನ್ ಅಂತ ಸರ್ಚ್ ಮಾಡಿದರೆ ಮೊದಲನೇ ವೆಬ್ಸೈಟ್ ಓಪನ್ ಆಗುತ್ತೆ. ನಂತರ ಯಾವ ರೀತಿಯಾದಂಥ ಸ್ಟೆಪ್ಸ್ನ ಫಾಲೋ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸಂಪೂರ್ಣವಾಗಿ ವಿಡಿಯೋನ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ. ಹಾಗೆ ಯಾರಿಗೆಲ್ಲ ಜಾಬ್ ಅವಶ್ಯಕತೆ ತುಂಬ ಇದೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದರೆ ಎಲ್ರಿಗೂ ಕೂಡ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.